ಜಾತಿ ಜನಗಣತಿಯ ವರದಿಯ ವಿಷಯವಾಗಿ ಸಂಪುಟ ಸಭೆಯಲ್ಲಿ 17ನೇ ತಾರೀಕು ಚರ್ಚೆಗೆ ಒಳಪಡಿಸಲಾಗುತ್ತೆ. ಅಂಗೀಕಾರ ಮಾಡುವ ಬಗ್ಗೆ ಸಂಪುಟದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ. ಎಲ್ಲರ ಅಭಿಪ್ರಾಯವನ್ನು ಆಧರಿಸಿಯೇ ನಿರ್ಧಾರವನ್ನ ಮಾಡಲಾಗುತ್ತೆ. ಜಾತಿ ಜನಗಣತಿ ವರದಿ ಬಗ್ಗೆ ಪುನರ್ ವಿಮರ್ಶೆ ಮಾಡಬಹುದು ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ವ್ಯಕ್ತಪಡಿಸಿದ್ದಾರೆ. ಜಾತಿ ಜನಗಣತಿ ವಿಷಯವಾಗಿ ಮುಖ್ಯಮಂತ್ರಿಗಳು ಈಗಾಗಲೇ ಎಲ್ಲರಿಗೂ ಕೂಡ ವರದಿಯನ್ನು ತಲುಪಿಸಿದ್ದಾರೆ. ಅಧ್ಯಯನವನ್ನು ನಡೆಸಲಾಗ್ತಾ ಇದೆ. ಆ ನಂತರದಲ್ಲಿ ಸಂಪುಟದಲ್ಲಿ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಆಗ್ಬೋದು, ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ಆಗ್ತದೆ ಎಲ್ಲರ ವಿಚಾರ ಕೇಳಿ ಮುಖ್ಯಮಂತ್ರಿಗಳು ನಿರ್ಣಯ ಮಾಡಬೇಕಾಗ್ತದೆ. ಅವ್ರವ್ರ ಅಭಿಪ್ರಾಯ ಯಾರ್ಯಾರು ವ್ಯಕ್ತ ಮಾಡ್ತಾರೆ ಅದನ್ನೆಲ್ಲ ಆ ದಿವಸ ನಿರ್ಣಯ ಆಗ್ತದೆ. ಅದನ್ನು ನೋಡೋಣ ಆ ದಿವಸ ಕ್ಯಾಬಿನೆಟ್ನಲ್ಲಿ ಏನಾಗ್ತದೆ. ಅದನ್ನು ಪುನರ್ ವಿಮರ್ಶೆ ಮಾಡ್ಬೋದು, ಮಾಡದೇ ಇರಬಹುದು. ಆದ್ರೆ ಅದ್ರ ಎಲ್ಲ ಸಾಧಕ ಬಾಧಕಗಳು ಅವತ್ತೇ ಚರ್ಚೆ ಆಗ್ತಾವಲ್ಲ. ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ಜಾತಿಗಣತಿಯನ್ನ ನಾವು ಅಂಗೀಕಾರ ಮಾಡ್ತೀವಿ. ಈವನ್ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಈಗ ಕೆಲವೊಂದಿಷ್ಟು ನಿಮ್ಮ ನಾಯಕರ ಒತ್ತಡ ಆಗ್ತಾ ಇದಾರೆ ಅದು ಬೇಡ ಅಂತ ಹೇಳಿ. ನೋಡಿ, ಯಾವುದೇ ಒಂದು ಸಮಾಜದ ಪರ ಅಥವಾ ಒಂದು ಸಮಾಜದ ವಿರೋಧ ನಿರ್ಣಯ ಮಾಡ್ತಕ್ಕಂಥದ್ದಲ್ಲ ಜಾತಿ ಗಣತಿ. ಎಲ್ಲರ ವಿಚಾರ